नमः ओं विष्णुपादाय कृष्णप्रेष्ठाय भूतले श्रीमते भक्तिवेदांत स्वामिनिति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देश तारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्त वृंद हरे कृष्णा कृष्ण कृष्ण हरे 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 राम 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 हरे कृष्णा कृष्ण कृष्ण हरे राम राम हरे हाँ, हरे कृष्णा कृष्ण कृष्ण हरे अरे राम राम हरे ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು. ಭಗವಂತ ಎಲ್ರಿಗೂ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿಯನ್ನ ಕೊಟ್ಟು ಕಾಪಾಡ್ಲಿ, ಹಾಗೆ ಎಲ್ಲರ ಮನೋಭೀಷ್ಟಗಳನ್ನ ಪೂರೈಸ್ಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಕ್ಲಾಸನ್ನ ಶುರು ಮಾಡ್ತಾ ಇದ್ದೀನಿ. ನಾವೆಲ್ಲರೂ ಏನೇನೋ ಅಂತ ಅನ್ಕೊಳ್ತಿರ್ತೀವಿ. ಪಿತೃಪಕ್ಷ ಅಂದ್ರೆ ಏನು, ಹಾಗೆ ಹೀಗೆ ತುಂಬಾ ಸಲ ನಾವು ತುಂಬಾ ಹೆದರ್ಕೊಳ್ಳೋದು ಇರುತ್ತೆ. ಆದ್ರೆ ಪಿತೃಪಕ್ಷ ಅಂತ ಹೇಳಿದ್ರೆ ನಮ್ಮ ಪಿತೃಗಳಿಗೆ ನಾವು ಕೊಡ್ಬಹುದಂತ ಥ್ಯಾಂಕ್ಸ್ ಗಿವಿಂಗ್. हरे कृष्णा। नमस्ते मैडम। ನಮಸ್ತೆ ಅಮ್ಮ. ಹರೇ ಕೃಷ್ಣ. ಪಿತೃಗಳಿಗೆ ನಾವು ಕೊಡುವಂತ ಒಂದು ಥ್ಯಾಂಕ್ಸ್ ಗಿವಿಂಗ್, ನೀವು ಹೋಪನೋಪನ ಮಾಡ್ಬೋದು ಅಥವಾ ಬೇರೆ ಏನೇ ಒಂದು ಇದು ಮಾಡ್ಬೋದು. ಸೊ ನಿಮ್ಮ ಒಂದು ಲೈಫ್ ಅಲ್ಲಿ ಇದು ಏನ್ ಹೇಳ್ತಾರೆ, ನಿಮ್ಮ ಹಿರಿಯರಿಗೆ, ನಿಮ್ಮ ಆಪ್ತರಿಗೆ, ತೀರ್ಕೊಂಡವರಿಗೆ ನೀವು ಕೊಡುವಂತ ಒಂದು ಥ್ಯಾಂಕ್ಸ್. ಇದನ್ನ ನಮ್ಮ ಸಂಸ್ಕೃತಿಯಲ್ಲಿ ಮಾತ್ರ ಅಲ್ಲ, ನಾನ್ ನೋಡಿದ್ರೆ ಕೊರಿಯನ್ ಮೂವೀಸ್ ನೋಡ್ತೀನಿ, ಕೆಲವೊಂದ್ಸಲ ಚೈನೀಸ್ ಮೂವಿ ನೋಡ್ತೀವಿ, ಈವನ್ ನಾವು ಜಾಪನೀಸು ಎಲ್ಲ ನೋಡಿದಾಗ ಎಲ್ಲಾ ಸಂಸ್ಕೃತಿಯಲ್ಲೂ ಒಂದಲ್ಲ ಒಂದು ಕಾಲದಲ್ಲಿ ಅವರು ಅವರ ಗುರುಗಳಿಗೆ, ಹಿರಿಯರಿಗೆ, ಪಿತೃಗಳಿಗೆ ಥ್ಯಾಂಕ್ಸ್ ಗಿವಿಂಗ್ ಅನ್ನ ಕೊಡ್ತಾ ಇರ್ತಾರೆ. ಸೊ ನಮ್ ತರಾನೇ ಅವರು ಕೂಡ ಅನ್ನ ಆಹಾರಾದಿಗಳನ್ನ ಅವರವರ ಲೆಕ್ಕದಲ್ಲಿ ತಗೊಂಡು ಅವ್ರ ಮುಂದೆ ಇಟ್ಟು ಅದನ್ನ ಅವರ ತುಂಬಾ ಹತ್ತಿರದ್ದು ಪರಿಚಯಸ್ಥರು ಮತ್ತೆ ಅವರ ಒಂದು ಬಂಧು ಮಿತ್ರರೊಂದಿಗೆ ಹಂಚ್ಕೊಂಡು ಸಂತೋಷ ಅಲ್ಲ, ಅವರ ಒಂದು ದುಃಖವನ್ನ ಅಥವಾ ಅವರ ಹಿರಿಯರಿಗೆ ಅವರೊಂದು ಥ್ಯಾಂಕ್ ಯು ಅನ್ನ ಕೊಡ್ಲಿಕ್ಕೆ ಮಾಡುವಂತ ಕೆಲಸನೇ ಈ ಪಿತೃಪಕ್ಷ. ಇಲ್ಲಿ ನಾವು ತುಂಬಾ ಸಲ ಏನಾಗತ್ತೆ ಅಂದ್ರೆ, ತುಂಬಾ ಜನಗಳು ಅವರ ಒಂದು ಟೈಮ್ ಕಂಪ್ಲೀಟ್ ಆಗದೆ, ಅವರ ದೇಹದ ಒಂದು ಟೈಮ್ ಕಂಪ್ಲೀಟ್ ಆಗದೇನೆ ಅವರು ಯಾತ್ರೆಯನ್ನ ಮುಗಿಸ್ಕೊಂಡು ಮುಂದೆ ಹೋಗಿರ್ತಾರೆ. ಅಂತವ್ರುಗಳಿಗೆ ನಾವ್ ಏನ್ ಮಾಡ್ಬೋದು, ಅವ್ರಗಳಿಗೆ ನಾವೊಂದು ಥ್ಯಾಂಕ್ಸ್ ಅನ್ನ ಅಥವಾ ಅವರಿಗೆ ಒಂದು ಆ ಕೆಲವೊಂದ್ಸಲ ಅವ್ರು ಕನ್ಫ್ಯೂಸ್ ಆಗಿ ಅವ್ರು ಹೋಗ್ಬೇಕಾಗಿರುವಂತ ಲೋಕಕ್ಕೆ ಅವ್ರು ಹೋಗಕ್ಕಾಗದೆ ಇಲ್ಲೇ ಉಳಿದಿರುವಂತವ್ರು ಭೂತ ಪ್ರೇತಾದಿಗಳಾಗಿ ಕಾಡ್ತಾರೆ. ಅವರಿಗೆ ಊಟ ನಮ್ಗ್ ಹೊಟ್ಟೆ ಹಸ್ದಂಗ ಅವರಿಗೂ ಹೊಟ್ಟೆ ಹಸಿಯುತ್ತೆ, ನಮಗ್ ಬೇಕಾಗಿದ್ದೆಲ್ಲಾನು ಅವ್ರಿಗೆ ಬೇಕಾಗತ್ತೆ. ಅದಕ್ಕೇನೆ ಯಾರ್ದೋ ಮೈ ಮೇಲೆ ಬಂದು ಏನೋ ಮಾಡ್ತಾರೆ ಅಂತೆಲ್ಲ ಹೇಳ್ತಾರಲ್ಲ, ಅದೆಲ್ಲ ಇದೇ ಕಾರಣಕ್ಕೆ. ಈ ಟೈಮಲ್ಲಿ ನಮಗೆ ಗೊತ್ತಿರುವಂತವ್ರು, ಗೊತ್ತಿಲ್ಲದೆ ಇರುವಂತವ್ರು ಲೋಕ ಕಲ್ಯಾಣಾರ್ಥವಾಗಿ ನಾವು ಮಾಡ್ತೀವಿ ಅಂತಂದ್ರೆ ಒಂದು ಸಂಕಲ್ಪವನ್ನ ಮಾಡ್ಕೊಳ್ಳುವಂಥದ್ದು. ಭಗವಂತ ಈ ಒಂದು ಸಮಯದಲ್ಲಿ ನಮ್ಮ ಸುತ್ತಮುತ್ತಲೂ ಇರುವಂತ ಆತ್ಮಗಳಿಗೆ, ಅವರ ಒಂದು ಲೋಕಗಳಿಗೆ ಅವ್ರಿಗೆ ಹೋಗೋದಕ್ಕೆ ಅನುವು ಮಾಡಿಕೊಡು ಅಂತ ಕೇಳ್ಕೊಳ್ತಾ ಒಂದೆರಡು ರೌಂಡ್ ಜಪ ಮಾಡೋದಾಗಿರ್ಬೋದು, ಅಥವಾ ಅನ್ನ ಆಹಾರಾದಿಗಳನ್ನ ನಾವು ಮೊಸರನ್ನ ಕಲ್ಸ್ಬಿಟ್ಟು ಹಂಚಿನ ಮಹಡಿ ಮೇಲೆ ಹಾಕೋದು, ಅಥವಾ ಒಂದು ಬಾಳೆ ಎಲೆಯಲ್ಲಿ ಇಟ್ಟು ನಿಮ್ಮನೆ ಹತ್ರ ಎಲ್ಲಾದ್ರೂ ಒಂದ್ ಕಡೆ ಇಟ್ಟು ಅದನ್ನ ನಿಮ್ಮ ಪಿತೃಗಳಾಗಿರ್ಬೋದು ಯಾರೋ ಒಬ್ರು ದೇವ್ರ ಮುಂದೆ ಅದಕ್ಕೆ ನೈವೇದ್ಯ ಅಂದ್ರೆ ಭಗವಂತನ ನಾಮ ಜಪ ಮಾಡ್ಬೇಕು. ಮೊಸರನ್ನ ಕಲ್ಸಾದ್ಮೇಲೆ ಯಾವುದೇ ದೇವ್ರದಾಗ್ಬೋದು, ನಾವು ಹರೇ ಕೃಷ್ಣ ಮಂತ್ರ ಜಪ ಮಾಡ್ತೀವಿ, ಅದನ್ನೊಂದು 108 ಒಂದ್ ರೌಂಡ್ ಜಪ ಮಾಡೋದು, ಅದನ್ನ ತಗೊಂಡೋಗ್ಬಿಟ್ಟು ಪ್ರಸಾದವನ್ನ ಪ್ರಾಣಿ ಪಕ್ಷಿಗಳು ತಿನ್ನುವಂತ ಜಾಗದಲ್ಲಿ ಇಟ್ಟಾಗ ಆ ಆತ್ಮಗಳು ಪ್ರಾಣಿಗಳ ದೇಹದಲ್ಲಿ, ಪಕ್ಷಿಗಳ ದೇಹದಲ್ಲಿ, ಇರುವೆಗಳ ದೇಹದಲ್ಲಿ ಬಂದು ಸೇರ್ಕೊಂಡು ಅದನ್ನ ಸ್ವೀಕಾರ ಮಾಡ್ತವೆ. ಅವಾಗ ಏನಾಗುತ್ತೆ ಅಂದ್ರೆ ಆಟೋಮೆಟಿಕ್ ಆಗಿ ಆ ಆತ್ಮಗಳಿಗೆ ಪುನಃ ಮನುಷ್ಯ ಜನ್ಮ ಸಿಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆನ್ಪಿಟ್ಕೊಳ್ಳಿ, ಯಾವತ್ತು ಎಲ್ಲ ಆತ್ಮಗಳಿಗೂ ಎಲ್ಲಾ ಸಲನೂ ಮನುಷ್ಯನ ಜನ್ಮನೇ ಬರುತ್ತೆ ಅಂತ ಹೇಳೋಕೆ ಆಗೋದಿಲ್ಲ. ಆದ್ರೆ ಕೃಷ್ಣ ಪ್ರಸಾದವನ್ನ ತಿಂದಂತ ಆತ್ಮಗಳಿಗೆ ಆಟೋಮೆಟಿಕ್ ಆಗಿ ಮನುಷ್ಯ ಜನ್ಮ ರಿಸರ್ವೇಶನ್ ಸಿಕ್ಬಿಡುತ್ತೆ. ಹೇಗ್ ರಿಸರ್ವೇಶನ್ ಸಿಗುತ್ತೆ ಅಂದ್ರೆ, ಕೃಷ್ಣ ಪ್ರಸಾದ, ಕೃಷ್ಣನಿಗೆ ಕೊಟ್ಟಂತ ಪ್ರಸಾದ ಅಥವಾ ಭಗವಂತನ ಪ್ರಸಾದಕ್ಕೆ ಅಷ್ಟು ಶಕ್ತಿ ಇರುತ್ತೆ. ಹಾಗಾಗಿ ನಮ್ಗೆ ಇಸ್ಕಾನ್ನಲ್ಲಿ ಏನೋ ಹೇಳ್ತಾರೆ ಅಂತ ಹೇಳಿದ್ರೆ, ನೀನ್ ಏನು ಮಾಡ್ಬೇಡ, ನಿಂಗೆ ಏನು ಮಾಡಕ್ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ಪ್ರಸಾದ ತಿನ್ನಕ್ ಶುರು ಮಾಡು. ಆ ಪ್ರಸಾದನೇ ನಿನ್ನ ಭವಬಂಧನದಿಂದ ನಿನ್ನ ಮುಂದೆ ಕರ್ಕೊಂಡು ಹೋಗುತ್ತೆ, ಭಗವನ್ ನಾಮ ಸ್ಮರಣೆಯಿಂದ ನಿನ್ನ ಮುಂದೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಪ್ರಸಾದಕ್ಕೆ ಅಷ್ಟು ಬೆಲೆ ಇರುವಾಗ ನಾವು ಮಾಡಿದಂತ ಆಹಾರವನ್ನ ಪ್ರಸಾದ ಮಾಡಿ 4 ಬೇರೆ ಬೇರೆ ಜೀವಿಗಳಿಗೆ ನಾವು ಮೋಕ್ಷವನ್ನ ಒದಗಿಸ್ಕೊಟ್ವಿ ಅಂತಂದ್ರೆ, ನಮಗ್ ಗೊತ್ತಿಲ್ದೇನೆ ಆ ಜೀವಿಗಳು ನಮ್ಗೆ ಹಾರೈಸ್ತವೆ. ಅಂದ್ರೆ ಅವ್ರು ಹಾರೈಸೋದ ಅವಶ್ಯಕತೆ ಇಲ್ಲ, ಆದ್ರೆ ಅವ್ರ ಆತ್ಮ ಇದೆಯಲ್ಲ ನಮ್ಗೆ ಬ್ಲೆಸ್ ಮಾಡತ್ತೆ. ಆ ಬ್ಲೆಸ್ಸಿಂಗ್ ನಮ್ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್. ಅದು ಯಾರ್ದಾದ್ರೂ ಆಗಿರ್ಬೋದು, ನಮ್ಮವರೇ ಆಗ್ಬೇಕಂತೇನಿಲ್ಲ.
ಪಿತೃಪಕ್ಷದಲ್ಲಿ ನಮ್ಮೂರಲ್ಲಿ ನಮ್ಮನೆಗೆ ಭಟ್ರೆಲ್ಲ ಬರ್ತಾರಲ್ಲ ತರ್ಪಣ ಕೊಡ್ಲಿಕ್ಕೆ, ಅವ್ರು ಹೇಳ್ತಿರ್ತಾರೆ ಕೆಲವು ಸಲ, ಈ ಟೈಮಲ್ಲಿ ನೀವು ನಿಮ್ಮ ಫ್ರೆಂಡ್ಸಿಗೆ ಕೊಡ್ಬೋದು, ನಿಮ್ಮ ಫ್ಯಾಮಿಲಿಯವ್ರಿಗೆ ಕೊಡ್ಬೋದು, ನಿಮಗೆ ತಿಳಿದಂತವ್ರಿಗೆ ಕೂಡ, ನಿಮ್ಮ ಜಾತಿ ಅಲ್ದಿದ್ರು ಕೂಡ ನಿಮಗೆ ಅವರಿಗೆ ತರ್ಪಣ ಕೊಡ್ಲಿಕ್ಕೆ ಮನ್ಸಿದ್ರೆ ನೀವು ಕೊಡ್ಬೋದು ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಇದು ನಮ್ಮ ಮನೆಯಲ್ಲಿ ಪುರೋಹಿತರು ನಂಗೆ ಹೇಳಿದ್ದು ಮಾತನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಹಾಗಾದ್ರೆ ನಿಮ್ಮ ಸುತ್ತಮುತ್ತಲಿದ್ದು ನಿಮ್ಗೆ ಏನಾದ್ರು ತೊಂದರೆ ಮಾಡ್ತಿರುವಂತ ಆತ್ಮಗಳಿತ್ತು ಅಂದ್ರೆ ಆ ಆತ್ಮಗಳಿಗೆ ಈ ಒಂದು ಪ್ರಸಾದವನ್ನ ಕೊಟ್ಟಾಗ ನಿಮ್ಗೆ ನಿಮ್ಮ ಲೈಫಲ್ಲಿ ಬರುವಂತ ಸುಮಾರು ಪ್ರಾಬ್ಲಮ್ಗಳು ಆಟೋಮೆಟಿಕ್ ಆಗಿ ಕ್ಲಿಯರ್ ಆಗ್ಲಿಕ್ಕೆ ಶುರುವಾಗುತ್ತೆ. ಅರ್ಥ ಆಯ್ತಾ? ಹಾಗೇನೆ ಮತ್ತೆ ರೇಖಿ ಗೊತ್ತಿರುವಂತ ನಮ್ಮ ಬಂಧು ಮಿತ್ರರು ಏನಂತ ಹೇಳಿದ್ರೆ, ಒಂದ್ ಚಂಬಿಗೆ ನಿಮ್ಮ 3 ಸಿಂಬಲ್ ಹಾಕಿ, ಚೋಕುರೆ ಸೇಕಿ ಚೋಕುರೆ ಸಿಂಬಲ್ ಹಾಕಿ ಅದನ್ನ ಎನರ್ಜೈಸ್ ಮಾಡಿ ಆ ನೀರನ್ನ ಮಾವಿನ ಎಲೆನೋ ಯಾವ್ದೋ ಒಂದ್ ಎಲೆನ ಮುಳುಗ್ಸಿ ಇಡೀ ಮನೆಗೆ ಸ್ಪ್ರೆಡ್ ಮಾಡ್ತಾ ಬನ್ನಿ. ಎಲ್ಲ ವಾಸ್ತು ದೋಷಗಳು ಆಮೇಲೆ ಎಲ್ಲ ಆತ್ಮಗಳು ಏನಿದ್ರು ಕೂಡ ಅವುಗಳು ಅಲ್ಲಿಂದ ಬಿಡುಗಡೆಯಾಗಿ ಭಗವಂತನ ನಾಮಸ್ಮರಣೆ ಅಂದ್ರೆ ಚೋಕುರೆ ಸೇಕಿ ಚೋಕುರೆ ಹಾಕಿ ಅದಕ್ಕೊಂದು 5-10 ಭಗವನ್ ನಾಮಸ್ಮರಣೆಯನ್ನ ಮಾಡಿ ಅದನ್ನ ನಿಮ್ಮ ಮನೆಗೆಲ್ಲ ಕಡೆ ಸ್ಪ್ರೆಡ್ ಮಾಡಿ ಸಂಪ್ರೋಕ್ಷಣೆ ಮಾಡಿ. ಇದರಿಂದ ನಿಮ್ಮ ಮನೆಯ ವಾಸ್ತು ಸರಿ ಹೋಗುತ್ತೆ. ಎರಡನೇದಾಗಿ ಅಲ್ಲಿರುವಂತ ಬೇರೆ ಆತ್ಮಗಳು ನಮಗೆ ಗೊತ್ತಿರಲ್ಲ, ನಮ್ ಸುತ್ತಮುತ್ತ ಸಾವಿರಾರು ಆತ್ಮಗಳಿರುತ್ತೆ. ಅಯ್ಯಪ್ಪ ಪಿಂಡಿ ಅವ್ರದ್ದು ಮೊನ್ನೆ ನಾನು ಇದು ನೋಡ್ತಾ ಇದ್ದೆ, ಒಂದು ಪೋಡ್ಕಾಸ್ಟು. ಅವ್ರು ಹೇಳ್ತಾ ಇದ್ರು, ಅವರು ಇದ್ದಕ್ಕಿದ್ದಂಗೆ ಅವ್ರು ನೋಡಿದ್ರೆ ಅವರಿಗೆ ಸಾವಿರಾರು ಆತ್ಮಗಳು ನಂದಿ ಬೆಟ್ಟದಲ್ಲಿ ಕಾಣಿಸ್ತಂತೆ. ಸೊ ಈ ತರದ್ದು ಆತ್ಮಗಳನ್ನ ನಾವು ಏನ್ ಮಾಡ್ಬೋದು, ಅವರಿಗೆ ಒಂದು ದಾರಿ ತೋರಿಸಿದ್ರೆ ನಮಗ್ ಭಗವಂತ ಬೇರೆ ಕಡೆ ದಾರಿ ತೋರಿಸ್ತಾನೆ. ಸೊ ಅವರ ಒಂದು ಪೋಡ್ಕಾಸ್ಟ್ ನೋಡಿ, ಅಯ್ಯಪ್ಪ ಪಿಂಡಿ ಅವ್ರದ್ದು ತುಂಬಾ ಚೆನ್ನಾಗಿದೆ ಅದು. ತಿಳ್ಕೊಳ್ಬೇಕಾದಂತ ವಿಚಾರ ಅದು. ನಮ್ಗೆ ಏನ್ ಹೇಳ್ತಾರೆ, ಇಟ್ಸ್ ಬ್ಯೂಟಿಫುಲ್ ಕಾನ್ಸೆಪ್ಟ್ಸ್ ಅವ್ರು ಹೇಳ್ತಾರಲ್ಲ. ನನ್ಗೂ ಅದು ಅನ್ನಿಸ್ತು. ಯಾಕೆ ಅಂದ್ರೆ ಹಾ ಯಾಕೆ ಅಂದ್ರೆ ಅವ್ರು ಹೇಳಿದ್ರು, ಅವ್ರು ಫಸ್ಟ್ ಡೇ ಇದಕ್ ಹೋದಾಗ ಅವರಿಗೆ ಇದು ಕಾಣಿಸ್ಕೊಳ್ತಂತೆ, ಏನೋ ಥರ್ಡ್ ಐ ಓಪನ್ ಆಯ್ತು ಅಂತ. ಆದ್ರೆ ಅವ್ರಲ್ಲಿ ಹೇಳೋದ್ ಮರೆತು ಅವರು ಸುಮಾರು ವರ್ಷದಿಂದ ಮೆಡಿಟೇಷನ್ ಮಾಡ್ತಾ ಇದ್ರು. ಅವ್ರೊಬ್ರು ಗುರುಗಳ ಹತ್ರ ಹೋಗ್ಬಿಟ್ಟು ಓಪನ್ ಐಯಿಂದ ಮೆಡಿಟೇಷನ್ ಮಾಡ್ತಾ ಇದ್ರು. ಆ ಪುಣ್ಯ ಎಲ್ಲ ಏನಾಗುತ್ತೆ ಅಂದ್ರೆ ಒಂದ್ ಕಡೆ ಹೋದಾಗ ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ. ನಾವು ಇದು ಆಗ್ಬೇಕು ಅಂತ ಕುತ್ಕೊಂಡಾಗ ಆಗದೆ ಇದ್ರು ಕೂಡ ನೀವು ಪದೇ 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 ಮಾಡಿದಾಗ ಅದು ಒಂದ್ ಟೈಮ್ ಬಂದಾಗ ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ. ಒಂದು ಕೊಡಪಾನದಲ್ಲಿ ನಾವು ನೀರ್ ಹಾಕುವಾಗ ನಾವು ಹಾಕಿದ ಮೊದಲನೇ ಬಿಂದುವೇ ತುಂಬೇಕು ಅಂತೇನಿಲ್ಲ. ಅದಕ್ಕೆ ಒಂದೊಂದ್ ಗ್ಲಾಸು ನಾನೊಂದ್ ಗ್ಲಾಸು ನೀವೊಂದ್ ಗ್ಲಾಸು ಇನ್ನೊಬ್ರು ಎಲ್ಲರೂ ಹಾಕಿರ್ತಾರೆ. ಕೊನೆನಲ್ಲಿ ಯಾರು ಬಂದು ಹಾಕ್ತಾರೋ ಆವಾಗ ಕೊಡಪಾನ ತುಂಬುತ್ತೆ. ನಾವು ಕೊನೆನಲ್ಲಿ ಹಾಕಿದ್ರಲ್ಲ ಅವ್ರ ಹತ್ರನೇ ನಾನು ಫಸ್ಟ್ ಬಂದಿದ್ರೆ ತುಂಬಿಡ್ತಿತ್ತೇನೋ ಅಂದ್ರೆ ಇಲ್ಲ. ಯಾಕಂದ್ರೆ ಅವ್ರು ಫಸ್ಟ್ ಆಗ್ತಿದ್ರು ಅವಾಗ. ಈಗ ಯಾರು ತುಂಬಿಸ್ಬೇಕು ಅಂತಿದಾರೋ ಅವ್ರು ಬಂದು ತುಂಬಿಸಿದ್ರೇನೆ ತುಂಬಿದೆ ಅಂತ ಅರ್ಥ. ಅಂದ್ರೆ ಮಿಕ್ಕವ್ರೆಲ್ರು ಅದಕ್ಕೆ ಸಹಭಾಗಿತ್ವ ಮಾಡಿದ್ದಾರೆ ಅಂತ. ಸೊ ಇದೊಂದು ಇದನ್ನ ನಾವು ತಗೊಂಡ್ ಮುಂದೆ ಹೋಗ್ತಾ ಹೋದ್ವಿ ಅಂದ್ರೆ ಇಲ್ಲಿ ಆಧ್ಯಾತ್ಮ ಅನ್ನೋದು ಎಲ್ಲಾರು ಬೇರೆ ಬೇರೆ ವಿಧಾನದಲ್ಲಿ ಹೇಳ್ಕೊಡ್ತಾರೆ, ಆದ್ರೆ ಎಲ್ಲಾನು ಫೈನಲ್ ಆಗಿ ಡೆಸ್ಟಿನೇಷನ್ ಒಂದೇ. ಅವ್ರು ಕೂಡ ಅದನ್ನೇ ಹೇಳ್ತಾರೆ, ಒಳ್ಳೇದ್ ಮಾಡಿ. ಕರ್ಮ ಕರ್ಮ ಸಿದ್ಧಾಂತವನ್ನ ನಾನ್ ಹೇಳ್ತಿದ್ದೆ ಅಲ್ಲ, ಅಕರ್ಮ ಮಾಡಿ. ಅವ್ರು ಹೇಳಿದ್ರಲ್ಲಿ ಎರಡು, ನೀವು ಮಾಡಿದ್ ಒಳ್ಳೇದ್ ಕೂಡ ಒಳ್ಳೆ ಕರ್ಮ ಆಗಿ ಕನ್ವರ್ಟ್ ಆಗುತ್ತೆ, ಕೆಟ್ಟದ್ ಕೂಡ ಕೆಟ್ಟ ಕರ್ಮ ಆಗಿ ಬರುತ್ತೆ. ಆದ್ರೆ ಅದ್ ಎರಡು ತಿರ್ಸ್ಲಿಕ್ಕೆ ಮತ್ತೆನೆ ಹುಟ್ಟು ಬರ್ಬೇಕಾಗತ್ತೆ. ಹಾಗಾಗಿ ಡಿಟ್ಯಾಚ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಅದನ್ನೇ ನಮ್ಗೆ ಇಸ್ಕಾನ್ ನಲ್ಲಿ ಏನ್ ಹೇಳ್ಕೊಡ್ತಾರೆ ಅಂತ ಹೇಳಿದ್ರೆ, ನೀನು ಸುಕೃತಿ ಮಾಡಿದ್ರೆ ಒಳ್ಳೇದ್ ಬರುತ್ತೆ, ವಿಕೃತಿ ಮಾಡಿದ್ರೆ ವಿಕೃತಿ ಬರುತ್ತೆ, ಆದ್ರೆ ಅಕರ್ಮವನ್ನ ಮಾಡು. ಅಕರ್ಮ ಮಾಡೋದು ತುಂಬಾ ಈಸಿ, ಕಷ್ಟ ಏನಿಲ್ಲ. ನೀವು ಇಷ್ಟೇ ಕೈ ಮುಗಿದ್ಬಿಟ್ಟು, ಭಗವಂತ ನಾನ್ ಮಾಡ್ತಿರುವಂತ ಎಲ್ಲಾ ಕೆಲ್ಸಗಳು ನಿನ್ನ ಪ್ರೀತ್ಯಾರ್ಥವಾಗಿ, ಇಲ್ಲಿ ನಂದೇನು ಸ್ವಾರ್ಥ ಇಲ್ಲ ಅಂತ ಅನ್ಕೊಂಡ್ ನಾವು ಫಸ್ಟ್ ಹಾಗೆ ಮಾಡ್ತಾ ಹೋಗಿ. ಆಮೇಲೆ ನಿಮ್ಗೆ ಗೊತ್ತಿಲ್ಲದೇನೆ ಆಟೋಮೆಟಿಕ್ ಆಗಿ ನೀವು ಅದೇ ಲೆವೆಲಿಗೆ ಬರ್ತೀರಾ. ನಿಮ್ಮ ಫ್ರೀಕ್ವೆನ್ಸಿ ಆ ಲೆವೆಲಿಗೆ ಬಂದ್ ಮ್ಯಾಚ್ ಆಗತ್ತೆ. ಇವತ್ತಿಲ್ಲ ನಾಳೆ ಮತ್ತೆ ಎಲ್ಲರೂ ಹೇಳ್ತಾರೆ ನಿಮ್ಮ ಫ್ರೀಕ್ವೆನ್ಸಿ ಚೇಂಜ್ ಮಾಡ್ಬೇಕು, ಅದು ಚೇಂಜ್ ಮಾಡ್ಬೇಕು, ಇದು ಚೇಂಜ್ ಮಾಡ್ಬೇಕು. ನಿಜ, ಆ ಫ್ರೀಕ್ವೆನ್ಸಿ ಚೇಂಜ್ ಮಾಡೋದಕ್ಕೆ ನಮ್ಮ ಹಿರಿಯರು ಏನ್ ಮಾಡಿದ್ರು ಅಂದ್ರೆ ಭಜನೆಗಳನ್ನ ಮಾಡಿದ್ರು. ವೈಖರಿನೇ ತುಂಬಾ ದೊಡ್ಡದಾಗಿ ಮಾಡಿದಾಗ ಭಗವನ್ ನಾಮ ಸ್ಮರಣೆಯಲ್ಲಿ ನೀವು ಹೇಳಕ್ಕೆ ಆಗ್ತಿರುವಷ್ಟು ದೊಡ್ಡದಾಗಿ ಅಲ್ಲಿ ಒಂದು ಆಭಾಮಂಡಲ ಸುತ್ತ ಏರಿಯಾ ಕ್ಲೆನ್ಸ್ ಆಯ್ತು ಅಂದ್ರೆ ಅಲ್ಲಿ ಒಂದು ಹೊಸ ಆಭಾಮಂಡಲ ಬರುತ್ತೆ. ಆಮೇಲೆ ಮಧ್ಯಮ, ವೈಖರಿ, ಪರ, ಪಶ್ಯಂತಿ ಇವೆಲ್ಲ ಬರುತ್ತೆ. ಸೊ ಹಾಗೇನೆ ನಾವು ಮಾಡ್ತಿರುವಂತದ್ದು ಇವಾಗ ಪರಾದ ಒಂದು ಭಾಗ ಅಂದ್ರೆ ಧ್ಯಾನ. ಪರ ಅಂದ್ರೆ ಮಾನಸಿಕವಾಗಿ ಮಾಡುವಂತ ಧ್ಯಾನ. ಇಲ್ಲಿ ಧ್ಯಾನವನ್ನು ಕೂಡ ನಮ್ಗೆ 2-3 ಟೈಪ್ ಆಗತ್ತೆ. ಮೊದಲನೇದು ಗುರು ಇದ್ದಾಗ ನಮ್ಗೆ ಏನಾಗತ್ತೆ ಅಂತ ಹೇಳಿದ್ರೆ, ನಾವ್ ಎಲ್ಲಿ ಹೋಗ್ಬೇಕು ಅನ್ನೋದು ನಮ್ಗೊಂದು ಐಡಿಯಾ ಇರುತ್ತೆ. ಅವ್ರು ಹೇಳ್ತಾರೆ ಗೈಡೆಡ್ ಮೆಡಿಟೇಷನ್. ಸೊ ಅವ್ರ ಗುರುಗಳು ನಮ್ಗೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಇನ್ನೊಂದು ಗೈಡೆಡ್ ಮೆಡಿಟೇಷನ್ ಮಾಡಿ 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 ಏನಾಗತ್ತೆ ಅಂದ್ರೆ ಮುಂದೊಂದ್ ದಿನ ನಿಮ್ಗೆ ನೀವೇ ಒಂದು ಯಾರು ಗೈಡೆನ್ಸ್ ಇಲ್ಲ ಅಂದ್ರೂ ಕೂಡ ನಿಮ್ಮ ಮನ್ಸು ತಟ್ಟಂತ ಅಲ್ಲಿ ಒಂದು ಪ್ಲೇಸಿಗೆ ಹೋಗತ್ತೆ. ಸೊ ಹಾಗಾಗಿ ನಾವೇನಂತ ಹೇಳಿದ್ರೆ ಯಾವ್ದೇ ಕೆಲಸವನ್ನ ರಿಪೀಟೆಡ್ ಮಾಡಿದಾಗ ಅದ್ರಲ್ಲಿ ನೀವು ಒಂದ್ ಕೆಲಸ ಮಾಡಿ. ಏನಂತ ಹೇಳಿದ್ರೆ ಯಾವ್ದಾರ ಒಂದು ಚಿಕ್ಕ ಕತೆ,
ಒಂದು 3-4 ಪೇಜಿನ ಒಂದು ಕತೆ ಬುಕ್ ತಗೊಳ್ಳಿ, ಕಥೆಯನ್ನ ಪ್ರಿಂಟ್ ತಕೊಳ್ಳಿ. ಆ 4 ಪೇಜು ಫಸ್ಟಿನ ದಿನ ಓದಿ, ಆಮೇಲೆ ಒಂದ್ 2-3 ದಿನ ಬಿಟ್ಟಾದ್ಮೇಲೆ ಮತ್ತೆ 4 ದಿನ ಬಿಟ್ಟು ಓದಿ. ಫಸ್ಟಿನ ದಿನ ಓದಿದಕ್ಕೂ 2ನೇ ಸಲ ಓದೋದಕ್ಕೂ ನಿಮ್ಗೆ ತುಂಬಾ ಅರ್ಥಗಳು ಬೇರೆ ಬರೋದಕ್ಕೆ ಶುರು ಆಗತ್ತೆ. ಸೇಮ್ ಅದೇ ಕಥೆಯನ್ನ 1 ವಾರ ಬಿಟ್ಟು ಓದಿ, 1 ತಿಂಗಳು ಬಿಟ್ಟು ಓದಿ, ಆಮೇಲೆ ಹೀಗೆ 10 ದಿವಸ ಕಂಟಿನ್ಯೂಸ್ ಆಗಿ ಓದ್ತಾ ಓದ್ತಾ ಹೋದಾಗ ಏನಾಗತ್ತೆ ಅಂದ್ರೆ ನಿಮ್ಗೆ ಆ ಕತೆ 4 ಪೇಜ್ ಇದೆಯಲ್ಲ, ಆ 4 ಪೇಜ್ ಕತೆನೆ 400 ಪುಸ್ತಕಗಳನ್ನ ಮಾಡುವಷ್ಟು ದೊಡ್ಡ ಜ್ಞಾನವನ್ನ ಬರೀ 4 ಪೇಜಿನ ಕತೆ ಕೊಡುತ್ತೆ. ಯಾಕೆ ಅಂದ್ರೆ ನಿಮ್ ಡೆಡಿಕೇಶನ್ ಅದನ್ನ ಓದೋದ್ರಲ್ಲಿದೆ, ಮತ್ತೆ ಅದ್ರಲ್ಲಿರೋ ಪ್ರತಿ ಒಂದು ಶಬ್ದಗಳನ್ನ ಅರ್ಥಗಳನ್ನ ಡಿವೈಡ್ ಮಾಡಿ ಅದರಲ್ಲಿ ಹೊಸ ಅರ್ಥಗಳನ್ನ ತಂದ್ಕೊಂಡು ಅದಕ್ಕೆ ಒಂದು ವ್ಯಾಖ್ಯಾನಗಳನ್ನ ಕೊಡೋದಕ್ಕೆ ನಾವು ರೆಡಿ ಮಾಡ್ತೀವಿ. ಇದೇ ಲೈಫು. ನಾವು ಬೇರೆ 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 ವಿಚಾರಗಳನ್ನ, ಬೇರೆ ಬೇರೆ ವಿಷಯಗಳನ್ನ ಬೇರೆ ಬೇರೆ ತರ ನೋಡಕ್ ಹೋಗ್ತೀವಲ್ಲ, ಅದೇ ಡಿಫ್ರೆಂಟ್ ಆಫ್ ಲೈಫ್. ಯಾಕೆಂದ್ರೆ ಇಲ್ಲಿ ಇರುವಂತ ಪರ್ಸನ್ಗಳು ಎಲ್ಲರೂ ಸೇಮ್ ಇರೋದಿಲ್ಲ. ಕೆಲವರಿಗೆ ಮಾತಾಡಿದ್ರೇನೆ ಅರ್ಥ ಆಗೋದು, ಕೆಲವರಿಗೆ ನೋಡಿದ್ರೇನೆ ಅರ್ಥ ಆಗೋದು, ಕೆಲವರಿಗೆ ಕೇಳಿದ್ರೇನೆ ಅರ್ಥ ಆಗೋದು, ಕೆಲವರಿಗೆ ಈ ಮೂರಿದ್ರೇನೆ ಅರ್ಥ ಆಗೋದು, ಕೆಲವರಿಗೆ ಮುಟ್ಟಿದ್ರೇನೆ ಅರ್ಥ ಆಗೋದು. ಸೊ ಅವರವರ ಒಂದು ಪರ್ಸಾನಿಫಿಕೇಶನ್ ಮೇಲೆ ಅದು ವರ್ಕ್ ಆಗೋದಕ್ಕೆ ಶುರು ಆಗತ್ತೆ. ನಮ್ ಲೈಫ್ ಅನ್ನ ನಾವು ಹೇಗ್ ತಗೊಂಡು ಹೋಗ್ತೀವಿ ಅನ್ನೋದು ನಾನ್ ಫಸ್ಟ್ ಯಾವ್ದ್ರಲ್ಲಿ ಇದೀನಿ ಅಂತ ನೋಡ್ಕೊಂಡು ಮುಂದಿನ ದಿನ ನಾವು ಸರಿ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ಸರಿ ಹೋಗತ್ತೆ. ಸೊ ಮತ್ತೆ ತುಂಬಾ ಸಲ ಏನಕ್ಕೆ ವಾಸ್ತು ಮತ್ತೆ ಕೆಲವೊಂದು ಇದೆಲ್ಲ ನಮಗೆ ವರ್ಕ್ ಆಗತ್ತೆ ಅಂದ್ರೆ ರೇಖೆ ಮಾಡಿದಾಗ ನಮ್ಗೆ ಅದು ಹೇಗ್ ಶಾಂತ ಆಗತ್ತೆ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈಗ ಒಂದು ಮಿಷನ್ ಇರತ್ತೆ. ಆ ಮಿಷನ್ಗೆ ಇದು ಏನ್ ಹೇಳ್ತಾರೆ, ನಾನು ಹಿಟ್ಟಿನ ಮಿಷನ್ ಅಂತ ಅನ್ಕೊಳ್ಳಿ. ಆ ಹಿಟ್ಟಿನ ಮಿಷನ್ಗೆ ನಾನು ಯಾವುದೇ ಕಾಳು ಹಾಕೋದ್ರು ಕೂಡ ಅದು ಹಿಟ್ಟಾಗತ್ತೆ. ಅದ್ರದ್ದು ಕೆಲಸ ಏನೋ ಅದು ಹಿಟ್ಟು ಮಾಡೋದು ಅಷ್ಟೇ. ಈ ಮನೆ ಅಂತ ಇದೆ, ಮನೆಗೊಂದು ವಾಸ್ತು ಇದೆ ಅಂದ್ರೆ ಆ ಮನೆಗೆ ಯಾರೇ ಬರ್ಲಿ ಆ ಒಂದು ಸ್ಟೋರಿನ ಆ ಮನೇಲಿ ಅದು ರೀಕ್ರಿಯೇಟ್ ಮಾಡುತ್ತೆ, ಬಿಕಾಸ್ ಆಫ್ ಅದ್ರ ವಾಸ್ತುವಿನ ಪ್ರಕಾರಗಳು. ಆ ಪ್ರಕಾರದಿಂದ ನಾವು ಹೊರಗೆ ಬರೋದಕ್ಕೆ ನಾವು ತುಂಬಾ ಕೆಲವೊಂದ್ಸಲ ಹೊರಗೆ ಬರೋದಕ್ಕಾಗಲ್ಲ, ಅಥವಾ ಏನೋ ಒಂದು ಇದ್ ಮಾಡಕ್ ಆಗಲ್ಲ. ನಾವ್ ಏನ್ ಮಾಡ್ಬೋದು ಅಂದ್ರೆ ಆ ಹಿಟ್ಟಿನ ಮಿಷನ್ ಅಲ್ಲಿ ನಮಗೆ ಏನ್ ಬೇಕೋ ಅದನ್ನೇ ಹಾಕ್ಬೋದು. ಅರ್ಥ ಆಯ್ತಲ್ಲ? ನಾವು ಗೋಧಿ ಹಿಟ್ಟೆ ತಿನ್ಬೇಕು ಅಂತಿದೀವಿ ಅಂದ್ರೆ ಗೋಧಿಯನ್ನೇ ಹಾಕ್ಬೋದು. ಆದ್ರೆ ಆಯ್ಕೆ ನಿಮ್ದಾಗಿರುತ್ತೆ. ಮಿಷನ್ ಕೆಲಸ ಏನು, ಕರೆಂಟ್ ಆಯ್ತು ಅಂದ್ರೆ ಅದ್ರೊಳಗೆ ಏನಿರುತ್ತೋ ಅದನ್ನ ಹಿಟ್ಟು ಮಾಡ್ಕೊಡೋದು ಮಿಷನ್ ಕೆಲಸ. ಆದ್ರೆ ಅದಕ್ಕೆ ಏನ್ ಹಾಕ್ಬೇಕು ಅಂತ ಡಿಸೈಡ್ ಮಾಡೋದು ನಾವಾಗಿ. ಇದ್ರಿಂದ ನಮ್ ಲೈಫ್ ಅಲ್ಲಿ ನಾವು ಯಾವಾಗ್ಲೂ ನಮ್ಮ ವೈಬ್ರೇಷನ್ ಅನ್ನ ಚೇಂಜ್ ಮಾಡ್ಬೇಕು. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ, ನಾವು ಯಾವಾಗ್ಲೂ ಬ್ರಾಡ್ ಮೈಂಡೆಡ್ ಆಗಿರ್ಬೇಕು. ನಾವು ಇನ್ನೊಬ್ರ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕಗಳನ್ನ ಹಾಕ್ತಾ ಹೋದ್ವಿ ಅಂತಂದ್ರೆ ನಮ್ಮ ಬೇರೆ ಬೇರೆ ಕೆಲಸಗಳಲ್ಲಿ ಅಡ್ಡಿ ಆತಂಕಗಳು ಬರೋದಕ್ಕೆ ಶುರು ಆಗುತ್ತೆ. ನನ್ಗೇನೋ ಒಂದು ಚಿಕ್ಕ ಸ್ವಾರ್ಥಕ್ಕೆ ನಾನು ಬೇರೆಯವ್ರಿಗೆ ಅಡ್ಡಿ ಆದೆ ಅನ್ಕೊಳ್ಳಿ, ನನ್ ದೊಡ್ಡ ದೊಡ್ಡ ಕೆಲಸಗಳಿಗೆ ಭಗವಂತ ಅಡ್ಡ ಮಾಡ್ತಾನೆ. ಹಾಗಾಗಿ ನಾವು ಬುದ್ಧಿವಂತಿಕೆಯಿಂದ ಆಯ್ಕೆ ಮಾಡ್ಕೊಳ್ಬೇಕು. ಯಾವ್ದನ್ನೇ ಆಗ್ಲಿ, ಒಳ್ಳೇದನ್ನ ಆಯ್ಕೆ ಮಾಡ್ಕೊಂಡಾಗ ಅವು ಒಳ್ಳೇದಾಗತ್ತೆ, ಕೆಟ್ಟದನ್ನ ಆಯ್ಕೆ ಮಾಡ್ಕೊಂಡಾಗ ಕೆಟ್ಟದಾಗತ್ತೆ. ಅದೆರಡೂ ಬೇಡ, ನನ್ಗೆ ಅಕರ್ಮನೇ ಸಾಕು ಭಗವಂತ, ಇದು ನಿನ್ನ ಒಂದು ಇಚ್ಛೆಗೆ, ನಿನ್ನ ಒಂದು ಸಂತೃಪ್ತಿಗೆ, ನಿನ್ನ ಒಂದು ಸಂತೋಷಕ್ಕೆ ನಾನು ಮಾಡ್ತಿದ್ದೀನಿ ಅಂತ ಮಾಡಿದ್ರೆ ನಿಮ್ಗೆ ಎರಡೂ ಅಂಟಲ್ಲ. ಭಗವಂತ ನಿಮಗೆ ಏನ್ ಬೇಕೋ ಅದನ್ನ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಆರಾಮಾಗಿ ತಂದ್ಬಿಡ್ತಾನೆ. ದಟ್ ಇಸ್ ದ ಲೈಫ್. ಓಕೆ, ಸೊ ಇಷ್ಟು ಹೇಳಿದೀನಿ. ಇದ್ರಲ್ಲಿ ಏನಾದ್ರು ನಿಮ್ಗೆ ಕ್ವೆಶ್ಚನ್ಸ್ ಇತ್ತು ಅಂದ್ರೆ ಕೇಳಿ. ಒಂದಿಬ್ರು ಕೇಳೋ ಅಷ್ಟು ನನ್ನ ಹತ್ರ ತಾಳ್ಮೆ ಇದೆ ಅನ್ಕೊಂಡಿದೀನಿ. ಹ್ಯಾಂಡ್ ರೈಸ್ ಮಾಡಿ, ನಾನು ಅನ್ಮ್ಯೂಟ್ ಮಾಡ್ತೀನಿ. ಯಾರಿಗೇನಾದ್ರು ಕ್ವೆಶ್ಚನ್ ಕೇಳಬೇಕು ಅಂತಿದ್ರೆ ಹ್ಯಾಂಡ್ ರೈಸ್ ಮಾಡಿ, ನಾನು ಅನ್ಮ್ಯೂಟ್ ಮಾಡ್ಲಿಕ್ಕೆ ಅವಕಾಶ ಕೊಡ್ತೀನಿ. ಓಕೆ, ಸರಿ. ಹಾಗಾದ್ರೆ ಯಾರಿಗೂ ಕ್ವೆಶ್ಚನ್ಸ್ ಇಲ್ಲ, ನಾನು ಮೆಡಿಟೇಷನ್ ಅನ್ನ ಸ್ಟಾರ್ಟ್ ಮಾಡ್ತೀನಿ. ಇವತ್ತಿಂದ 20 ನಿಮಿಷ ಅಂತ ಹೇಳಿದ್ದೆ. 20 ನಿಮಿಷ ಕಣ್ಮುಚ್ಕೊಂಡು ಕೂತ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ಅದು ಕಣ್ಮುಚ್ಕೊಂಡು ನೀವೊಂದು ಶ್ವಾಸದ ಮೇಲೆ ಗಮನವನ್ನ ಕೊಡಿ. ಅದು ಶುರು ಆಗೋಕ್ ಮುಂಚೆ ಒಂದೇ ಒಂದು ಏನಪ್ಪಾ ಅಂತ ಹೇಳಿದ್ರೆ ಪ್ರಾಣಾಯಾಮವನ್ನ ಮಾಡಿ. ನಾವು ಯಾವ್ದನ್ನೇ ಒಂದು ಮಾಡುವಾಗ ನಿಷ್ಠೆಯಿಂದ ಮಾಡ್ತಾ ಹೋದ್ವಿ ಅಂತಂದ್ರೆ ಅದು ನಮ್ಗೆ ಫಲಿಸೋದಕ್ಕೆ ಎರಡನೇ ಮಾತೇ ಇರೋದಿಲ್ಲ. ಅದು ತುಂಬಾ ಬೇಗ ಫಲಿಸ್ಕೊಂಡ್ ಬರುತ್ತೆ. ಅದೇನೇ ಆಗಿರ್ಬೋದು, ಯಾವುದೇ ಒಂದು ವಿಷಯ ಆಗಿರ್ಬೋದು, ನಮ್ಗೆ ತುಂಬಾ ಸುಲಭವಾಗಿ ಮತ್ತೆ ವೇಗವಾಗಿ ಫಲಿಸೋದಕ್ಕೆ ಶುರು ಆಗತ್ತೆ. ಸರಿನಾ? ಸರಿ. ಈಗ ಭಸ್ರಿಕಾ ಮಾಡುವವರು ಭಸ್ರಿಕಾ ಮಾಡಿ, ಕಪಾಲಭಾತಿ ಮಾಡುವವರು ಕಪಾಲಭಾತಿಯನ್ನ ಮಾಡಿ, ಅನುಲೋಮ ವಿಲೋಮ ಮಾಡುವವರು ಅನುಲೋಮ ವಿಲೋಮವನ್ನ ಮಾಡಿ.
ಮುಂದಿನ ದಿನಗಳಲ್ಲಿ ನಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ ಬೇರೆ ಬೇರೆ ಕ್ಲಾಸ್ಗಳು ನಡೆಯುತ್ತೆ. ಅದ್ರಲ್ಲಿ ಪ್ರಾಣಾಯಾಮದ್ದು ಒಂದು ಡೀಪ್ ಹೈ ಲೆವೆಲ್ ನಾಲೆಜ್ ಅಲ್ಲಿ ಒಬ್ರು ಕ್ಲಾಸ್ ಮಾಡ್ತಾರೆ. ಸೊ ಇಂಟ್ರೆಸ್ಟ್ ಇರುವವರು ಜಾಯ್ನ್ ಆಗ್ಬೋದು. ಅವಾಗ ನಾನು ಪೋಸ್ಟರ್ ಗಳನ್ನ ರಿಲೀಸ್ ಮಾಡ್ತೀನಿ. ನಂಗೆ ಇನ್ನೊಂದು ವಾರ ನವರಾತ್ರಿ ವಿಜಯದಶಮಿಗೆ ನಾನು ಪೋಸ್ಟರ್ ಗಳನ್ನ ರಿಲೀಸ್ ಮಾಡ್ತೀನಿ ಅಂತ ಅನ್ಸುತ್ತೆ. ನೆಕ್ಸ್ಟ್ ವೀಕ್ ಅಲ್ಲಿ ನಾವು ಬೇರೆ ಬೇರೆ ದೇವತೆಗಳು ಇರ್ತಾರೆ, ಅಮ್ಮನವರು. ಆ ಅಮ್ಮನವ್ರದ್ದು ಒಂದೊಂದು ದಿನ ಒಂದೊಂದು ಇದಕ್ಕೆ ನಾವು ಪೂಜೆ ಮಾಡ್ಕೊಂಡು ಹೋಗೋಣ. ಸೊ ಸಾಧ್ಯ ಆದವರು ಜಾಯಿನ್ ಆಗಿ, ಸಾಧ್ಯ ಆಗಿಲ್ಲ ಅನ್ನೋರು ರೆಕಾರ್ಡಿಂಗ್ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿ. ಓಕೆ. ಸೊ ಈಗ ನಿಮ್ಗೆ ಅನುಕೂಲಕರವಾಗಿರುವಂತ ಪ್ರಾಣಾಯಾಮವನ್ನ ಮಾಡಿ. 10 ಮಾಡಿ ಸಾಕು. ಓಕೆ. ಅವ್ರೇನ್ ಹೇಳಿದ್ರು ನನ್ಗೆ ನಮ್ಮ ಮಾಸ್ಟ್ರು ಅಂತಂದ್ರೆ, ನೀವು ಮಾಡಿದ ಪ್ರಾಣಾಯಾಮ ಅರ್ಧ ಗಂಟೆಲಿ ನಿಮ್ ದೇಹದ ಮೇಲೆ ಪರಿಣಾಮ ಬೀರುತ್ತೆ. ವಿದಿನ್ ಹಾಫ್ ಅನ್ ಅವರ್ ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್. ಪ್ರಾಣಾಯಾಮಕ್ಕೆ ನಿಮ್ಗೆ ತುಂಬಾ ಹೊತ್ತು ತಗೊಳಲ್ಲ. ನೀವು ಯೋಗ ಮಾಡಿದ್ರೆ ನಿಮ್ಗೆ ಒಂದು 3-4 ದಿವಸ ಬೇಕು ಬಾಡಿನಲ್ಲಿ ಹೇಗಾಗ್ತಾ ಇದೆ ಅಂತ ನೋಡ್ಕೊಳ್ಳೋದಿಕ್ಕೆ. ರೇಖಿ ಮಾಡ್ಕೊಂಡಾಗ 1-2 ದಿನ ಬೇಕು. ಆದ್ರೆ ಪ್ರಾಣಾಯಾಮ ಮಾಡಿದಾಗ ಅರ್ಧ ಗಂಟೆಲಿ ನಿಮ್ ಬಾಡಿಲಿ ರಿಸಲ್ಟ್ ಕಾಣಿಸುತ್ತೆ. ಸೊ ಹಾಗಾಗಿ ಪ್ರಾಣಾಯಾಮವನ್ನ ಕರೆಕ್ಟ್ ಆಗಿ ಮಾಡಿ. ಓಕೆ. ಯಾರ್ಯಾರಿಗೆ ಕೂತ್ಕೊಂಡ್ ಮಾಡಕ್ ಆಗಲ್ವೋ ಅವರು ಲೇ ಡೌನ್ ಮಾಡ್ಕೊಂಡ್ ಮಾಡಿ. ಶೀತ ಆಗಿರುವವರು ಏನಂತ ಹೇಳಿದ್ರೆ ಕೆಲವೊಂದ್ಸಲ ನಾನು ಇದು ಕೂಡ ಒಬ್ರು ತುಂಬಾ ನಾಲೆಜಬಲ್ ಪರ್ಸನ್ ಅವರ ಒಂದು ಇದ್ರಲ್ಲಿ ಹೇಳಿದ್ರು, ಉಬ್ಬಸ ಇರುವವರು, ದಮ್ ಇರುವವರು ಅಥವಾ ಲಂಗ್ಸ್ ಪ್ರಾಬ್ಲಮ್ ಇರುವವರು ಇನ್ಹೇಲು ಎಕ್ಸೆಲ್ ಮಾಡಕ್ಕೆ ಆಗಲ್ಲ. ಪ್ರಾಣಾಯಾಮ ಅಂದ್ರೇನೆ ಅದು ಇನ್ಹೇಲು ಎಕ್ಸೆಲ್ ಮಾಡುವಂತದ್ದು. ಅವ್ರು ಹೇಗ್ ಮಾಡ್ಬೋದು ಅಂತ ಹೇಳಿದ್ರೆ, ಅವ್ರು ಹೇಳಿದ್ರು ಈ ಬಿಸಿ ನೀರಿಗೆ ನೀಲಗಿರಿ ಎಣ್ಣೆ ಅಥವಾ ಕೆಲವೊಂದು ಆಯಿಲ್ಗಳು ಬರ್ತವೆ ಆಯುರ್ವೇದಿಕ್, ಆ ಆಯಿಲ್ಗಳನ್ನ ಹಾಕಿ ಅದ್ರ ಹಬೆನ ತಗೊಳ್ಳಿ. ಅದ್ರ ಹಬೆನ ತಗೊಂಡಾಗ ನಿಮ್ ಲಂಗ್ಸ್ ಆಟೋಮೆಟಿಕ್ ಆಗಿ ಅಲ್ಲಿ ಕ್ಲೆನ್ಸ್ ಆಗೋದಕ್ಕೆ ಶುರು ಆಗುತ್ತೆ. ಅದು ಆಟೋಮೆಟಿಕ್ ಆಗಿ ಕ್ಲೆನ್ಸ್ ಆದ್ಮೇಲೆ ನೀವು ಕುತ್ಕೊಂಡು ಅನುಲೋಮ ವಿಲೋಮ ಅಥವಾ ಭಸ್ರಿಕಾ ಅಥವಾ ನಿಮ್ಗೆ ಏನ್ ಬೇಕೋ ಅದನ್ನ ಮಾಡ್ಕೊಳ್ಳಿ. ಅರ್ಥ ಆಯ್ತಲ್ಲ? ಸೊ ಇದು ಮೊಟ್ಟ ಮೊದಲನೇದು. ಡೈಲಿ 1 ಸಲ ಅಥವಾ 2 ಸಲ ಹಬೆ ತಗೊಂಡು ನಿಮ್ಮನ್ನ ನೀವು ಕ್ಲಿಯರ್ ಮಾಡ್ಕೊಳಕ್ ಶುರು ಮಾಡಿ. ಒಂದು 10-15 ದಿನದಲ್ಲಿ ನೀವು ಇನ್ಹೇಲೇಷನ್ ತಗೊಳ್ಳೋ ಅವಶ್ಯಕತೆನೆ ಬರೋದಿಲ್ಲ. ಆ ಲೆವೆಲ್ಗೆ ಪ್ರಾಣಾಯಾಮ ನಿಮ್ಮನ್ನ ಸರಿ ಮಾಡ್ತಾ ಹೋಗುತ್ತೆ. ಸೊ ನೋಡೋಣ. ಈಗ ಯಾರ್ಯಾರು ವಿಡಿಯೋ ಆನ್ ಮಾಡ್ತಿರೋ ಸಾಧ್ಯ ಆದವರೆಲ್ಲ ವಿಡಿಯೋ ಆನ್ ಮಾಡಿ. ಯಾಕೆಂದ್ರೆ 5-6 ಜನ ಅಷ್ಟು ಬಿಟ್ರೆ ಬೇರೆಯವ್ರನ್ನ ನಾನು ಮುಖನೇ ನೋಡಿಲ್ಲ ಹೇಗಿದ್ದೀರಾ ಕ್ಲಾಸಲ್ಲಿ ಅಂತ. ದಯವಿಟ್ಟು ಮುಖ ತೋರ್ಸಕ್ ಸಾಧ್ಯ ಆದವರು ತರಗತಿಯಲ್ಲಿ ನನ್ಗೆ ಇದ್ ಮಾಡಿ. ಓಕೆ. ನಮಸ್ತೆ ನಮಸ್ತೆ. ಪೂರ್ಣಿಮಾ ಅವರು, ಗೀತಾ ಅವರು ಕಾಣ್ತಾನೆ ಇಲ್ಲ ನಂಗೆ. ಹಾ, ನಮಸ್ತೆ ನಮಸ್ತೆ ಗೀತಾ ಅವರೇ. ಪೂರ್ಣಿಮಾ ಅವರು ಕಾಣಿಸ್ತಿದ್ರಿ ಇವಾಗ. ಅಶ್ವಿನಿ, ಓಕೆ, ತುಂಬಾ ದಿನಗಳ ನಂತರ. ನಮಸ್ತೆ ನಮಸ್ತೆ. ಓಕೆ, ಸರಿ. ಸ್ಪೀಕರ್ ಮೋಡಿಗೆ ಹಾಕ್ತೀನಿ. ಓಕೆ. 40-42 ಜನ ಇದ್ದೀರಾ. 1-8 ಜನ ಅಷ್ಟೇ ಆನ್ ಮಾಡ್ಕೊಳ್ತೀರಿ, ಇರ್ಲಿ. ಓಕೆ. ಪ್ರಾಣಾಯಾಮವನ್ನ ಮಾಡಿ ಸಾಧ್ಯ ಆದವರು. ನಾನು ಅನುಲೋಮ ವಿಲೋಮವನ್ನ ಇವತ್ತು ಪ್ರಿಫರ್ ಮಾಡ್ತೀನಿ. ಸೊ ಅನುಲೋಮ ವಿಲೋಮವನ್ನ ವ್ಯವಸ್ಥೆ ಮಾಡ್ಕೊಳ್ಳಿ.
ಓಕೆ. ಹಾ, ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಯಾವಾಗ ನಿಮ್ಗೆ ತುಂಬಾ ಡಿಪ್ರೆಷನ್ ಆಗತ್ತೆ, ಅವಾಗ ಬಲಗಡೆ ಮೂಗನ್ನ ಮುಚ್ಚಿ ಎಡಗಡೆ ಮೂಗಲ್ಲಿ ಒಂದು 7 ರಿಂದ 8 ಸಲ ಎಡಗಡೆ ಮೂಗಲ್ಲೇ ಉಸಿರಾಡಬೇಕು. ಅವಾಗ ಆಟೋಮೆಟಿಕ್ ಆಗಿ ನಿಮ್ಮ ಏನ್ ಹೇಳ್ತಾರೆ, ಚಂದ್ರನಾಡಿ ಬ್ಯಾಲೆನ್ಸ್ ಆಗಿ ನಿಮ್ಮ ಮೈಂಡ್ ಶಾಂತ ಆಗೋದಕ್ಕೆ ಶುರು ಆಗುತ್ತೆ. ಯಾವಾಗ ನಿಮ್ಗೆ ತುಂಬಾನೇ ಏನಾಗತ್ತೆ, ಸೋಂಬೇರಿತನ ಮತ್ತೆ ಮನ್ಸಿಲ್ದೆ ಇರೋದು ಇದೆಲ್ಲ ಆಗತ್ತೆ, ಆಗ ಎಡಗಡೆ ಮೂಗನ್ನ ಮುಚ್ಚಿ ಬಲಗಡೆ ಮೂಗಲ್ಲೇ ಉಸಿರಾಡೋದಕ್ಕೆ ಶುರು ಮಾಡಿ. ಆಟೋಮೆಟಿಕ್ ಆಗಿ ನಿಮ್ಮಲ್ಲಿ ಸೂರ್ಯನ ಶಕ್ತಿ ಜಾಸ್ತಿ ಆಗಿ ಕಾರ್ಯಕ್ಷಮತೆ ಜಾಸ್ತಿ ಆಗೋಕೆ ಶುರು ಆಗುತ್ತೆ. ಸೊ ಇದೆರಡು ಇವತ್ತಿನ ಟಿಪ್ಸು. ಸರಿ, ನಾನು ಮ್ಯೂಸಿಕ್ ಸ್ಟಾರ್ಟ್ ಮಾಡ್ತೀನಿ. ಕೇಳಿಸ್ತಾ ಇದೆ ಅಲ್ಲ? ಕೇಳಿಸ್ತಿದೆ ಅಲ್ಲ ಇಲ್ವಾ? ಓಕೆ. ಓಕೆ. ನಿಮ್ಮ ಒಳ ಹೋಗುವ ಉಸಿರಿನ ಮೇಲೆ ಮತ್ತು ಹೊರಬರುವ ಉಸಿರಿನ ಮೇಲೆ ನಿಮ್ಮ ಗಮನವನ್ನ ಕೊಡಿ. ನಿಮ್ಮ ಗಮನ ನಿಮ್ಮ ಉಸಿರಾಟದ ಮೇಲೆ ಇರಲಿ.
ಕೃಷ್ಣನ ಲೋಕದಿಂದ ಕೃಷ್ಣನ ಪಾದ ಪದ್ಮಗಳಿಂದ ಒಂದು ಎನರ್ಜಿ ನಿಧಾನವಾಗಿ ನಮ್ಮ ಭೂಗರ್ಭವನ್ನು ಸೇರ್ತಾ ಇದೆ. ಈ ಎನರ್ಜಿ ಕಂಪ್ಲೀಟ್ ಆಗಿ ನಮ್ಮ ಬ್ರಹ್ಮಾಂಡವನ್ನ ಕ್ಲೆನ್ಸ್ ಮಾಡ್ತಾ ಹೀಲ್ ಮಾಡ್ತಾ ನಾವೆಲ್ಲರೂ ಮೆಡಿಟೇಷನ್ ಮಾಡ್ತಿರುವಂತ ನಮ್ಮ ಕೋಣೆಗಳಿಗೆ ಆ ಭಗವಂತನ ಎನರ್ಜಿ ಬರ್ತಾ ಇರೋದನ್ನ ಗಮನಿಸಿ. ಕಂಪ್ಲೀಟ್ ಆಗಿ ನಿಮ್ಮ ಆರವನ್ನ ಕ್ಲೆನ್ಸ್ ಮಾಡುತ್ತಾ ಹೀಲ್ ಮಾಡ್ತಾ ಎನರ್ಜೈಸ್ ಮಾಡ್ತಾ ಇದೆ. ಆ ಪರಮಾತ್ಮನ ಎನರ್ಜಿ ನಮ್ಮೆಲ್ಲರ ಮನಸ್ಸನ್ನ ಸಮಾಧಾನ ಮಾಡುತ್ತಾ ಆತ್ಮವನ್ನ ಸಂತೃಪ್ತಿ ಮಾಡುತ್ತಾ ನಮ್ಮ ದೇಹವನ್ನ ಮನಸ್ಸನ್ನ ಆತ್ಮವನ್ನ ಹೀಲ್ ಮಾಡ್ತಾ ಇದೆ, ಕ್ಲೆನ್ಸ್ ಮಾಡ್ತಾ ಇದೆ, ಬ್ಯಾಲೆನ್ಸ್ ಮಾಡ್ತಾ ಇದೆ. ಆ ಭಗವಂತನ ಸುತ್ತಮುತ್ತ ಇರುವಂತ ಹಸುಗಳು, ಪ್ರಾಣಿ ಪಕ್ಷಿಗಳು, ಆಕಾಶ, ನಕ್ಷತ್ರ, ಗಾಳಿ, ಭಗವಂತನ ಸ್ವಯಂ ಪ್ರಭೆ ಎಲ್ಲವೂ ನಮ್ಮನ್ನ ಹೀಲ್ ಮಾಡ್ತಿರುವುದನ್ನ ಗಮನಿಸಿ. ಆ ಕಮಲ ಪುಷ್ಪಗಳಿಂದ ಬರುತ್ತಿರುವ ಸಮೃದ್ಧವಾದ ಸುವಾಸನೆ ನಮ್ಮ ಮೂಲಾಧಾರ ಚಕ್ರವನ್ನ ಹೀಲ್ ಮಾಡ್ತಾ ಇತ್ತು ಅಂದ್ರೆ ಕ್ಷೀರೋದಕ ಸಮುದ್ರದಲ್ಲಿರುವಂತ ಭಗವಂತನ ಆ ಕ್ಷೀರರ ಸಮುದ್ರದ ರಸ ನಮ್ಮ ಸ್ವಾದಿಷ್ಠಾನ ಚಕ್ರವನ್ನ ಹೀಲ್ ಮಾಡ್ತಿರೋದನ್ನ ಗಮನಿಸಿ. ಸ್ವಾಮಿಯ ಸ್ವಯಂ ಪ್ರಭೆ ನಮ್ಮೆಲ್ಲರ ಮಣಿಪೂರ ಚಕ್ರವನ್ನ ಹೀಲ್ ಮಾಡ್ತಾ ಇದ್ರೆ ಭಗವಂತನ ಪ್ರೇಮವೇ ನಮ್ಮ ಅನಾಹತ ಚಕ್ರವನ್ನ ಹೀಲ್ ಮಾಡ್ತಾ ಇದೆ. ಭಗವಂತನ ಕೊಳಲು ನಮ್ಮ ವಿಶುದ್ಧ ಚಕ್ರವನ್ನ ಹೀಲ್ ಮಾಡ್ತಾ ಇದ್ರೆ ಭಗವಂತನ ತಿಲಕ ನಮ್ಮ ಆಜ್ಞಾ ಚಕ್ರವನ್ನ ಹೀಲ್ ಮಾಡ್ತಾ ಇದೆ.
ಭಗವಂತನ ಕೃಪಾ ಕಟಾಕ್ಷ ನಮ್ಮೆಲ್ಲರ ಅನಾಹತ ಚಕ್ರವನ್ನ ಹೀಲ್ ಮಾಡ್ತಾ ಇರೋದನ್ನ ಗಮನಿಸಿ. ನಾವು ಪದೇ ಪದೇ ಭಗವನ್ ನಾಮ ಸ್ಮರಣೆಯಿಂದ ನಮ್ಮ ವೈಬ್ರೇಷನ್ ಸಮೃದ್ಧತೆಯೆಡೆಗೆ ಸಾಗ್ತಾ ಇರೋದನ್ನ ಗಮನಿಸಿ. ನಮ್ಮ ಜೀವನದಲ್ಲಿ ನಾವು ಬಯಸಿದಂತ ಜಾಗಗಳಲ್ಲಿ ಸ್ಟೆಬಿಲಿಟಿ, ಹಣಕಾಸಿನ ವಿಚಾರದಲ್ಲಿ ಒಂದು ಸ್ಟೆಬಿಲಿಟಿ, ಸಾಂಸಾರಿಕ ಜೀವನದಲ್ಲಿ ಒಂದು ಸ್ಟೆಬಿಲಿಟಿ, ಉತ್ತಮವಾದ ರಿಲೇಶನ್ಶಿಪ್ ಅನ್ನ ಆ ಭಗವಂತ ನಮ್ಮೆಲ್ಲರಿಗೂ ಕರುಣಿಸ್ತಾ ಇರೋದನ್ನ ಸ್ವೀಕಾರ ಮಾಡಿ. ಸ್ವೀಕಾರ ನಿಮ್ಮ ಉಸಿರಿನ ಮೂಲಕನೇ ಒಳಗ್ ಬರ್ತಾ ಇರೋದನ್ನ ಗಮನಿಸಿ. ಪರಿಪೂರ್ಣವಾದ ಆಧ್ಯಾತ್ಮಿಕ ವಲಯದಿಂದ ಬರುತ್ತಿರುವ ಈ ಶಕ್ತಿಯನ್ನ ಸ್ವೀಕಾರ ಮಾಡಿ. ಹಾಗೆ ನಿಮ್ಮೆಲ್ಲರ ಆರದಲ್ಲಿರುವಂತ ಯಾವುದೇ ತೆರನಾದ ಆತ್ಮಗಳಿದ್ದಲ್ಲಿ, ಯಾವುದೇ ತರಹದ ಬೇಡದ ಶಕ್ತಿಗಳಿದ್ದಲ್ಲಿ ಭಗವಂತನ ಕೃಪಾ ಕಟಾಕ್ಷದಿಂದ ಆ ಆತ್ಮಗಳಿಗೆಲ್ಲ ಮುಂದಿನ ಪಯಣಕ್ಕೆ ಬೇಕಾಗುವಂತ ಜಾಗಕ್ಕೆ ಹೊರಡಲು ಶಕ್ತಿಯನ್ನ ನೀಡ್ತಾ ಇದೆ ಈ ಎನರ್ಜಿ. ಆ ಎಲ್ಲ ಆತ್ಮಗಳು ಅವರವರ ಪ್ರದೇಶಕ್ಕೆ, ಅವರವರ ಮುಂದಿನ ಪ್ರಯಾಣಕ್ಕೆ ಅಣಿಯಾಗಲು ಈ ಒಂದು ಎನರ್ಜಿ ಪರಿಪೂರ್ಣವಾಗಿ ಶಕ್ತಿಯನ್ನ ಕೊಡ್ತಾ ಇದೆ. ಪರಿಪೂರ್ಣವಾಗಿ ಶಕ್ತಿಯನ್ನ ಕೊಡ್ತಾ ಇದೆ. ಪರಿಪೂರ್ಣವಾಗಿ ಆ ಎಲ್ಲ ಆತ್ಮಗಳಿಗೂ ಶಕ್ತಿಯನ್ನ ಕೊಡ್ತಾ ಇದೆ. ಮನಸ್ಸಿನಲ್ಲಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಈ ಮಂತ್ರದ ಜಪ ಸತತವಾಗಿ ನಡೀತಾ ಇದ್ದಲ್ಲಿ ಇಲ್ಲಿಂದ ಮುಂದೆ ನಿಮ್ಮ ಆರವು ಬೇರೆ ಯಾವುದೇ ಪರಕಾಯ ಜೀವಿಗಳಿಗೆ, ಪರಕಾಯ ವಿಚಾರಗಳಿಗೆ ಅವಕಾಶ ಮಾಡಿಕೊಡದೆ ತುಂಬಾ ಸ್ಟ್ರಾಂಗ್ ಆಗಿ, ಅನ್ವಾಂಟೆಡ್ ವಿಚಾರಗಳು, ಅನ್ವಾಂಟೆಡ್ ವ್ಯಕ್ತಿತ್ವಗಳಿಂದ ಬರುವಂತ ನೆಗೆಟಿವ್ ವಿಚಾರಗಳು ತಾನೇ ತಾನಾಗಿ ಗ್ರೌಂಡಿಂಗ್ ಆಗಲು ಕಲಿತಾ ಇರೋದನ್ನ ಗಮನಿಸಿ.
ನಾವು ನಮ್ಮ ಆರಕ್ಕೆ ಪ್ರೋಗ್ರಾಮಿಂಗ್ ಮಾಡ್ತಾ ಇದ್ದೀವಿ. ಯಾರೇನೇ ಮಾತಾಡಿದ್ರು, ಯಾರೇನೇ ಹೇಳಿದ್ರು ಕೂಡ ಬೇಡದೆ ವಿಚಾರಗಳು, ಬೇಡದೆ ಇರುವಂತ ಶಕ್ತಿಗಳು ನನ್ನ ಆರದ ಒಂದಿಂಚು ಕೂಡ ಮುಟ್ಟದೆ ಡೈರೆಕ್ಟ್ ಆಗಿ ಗ್ರೌಂಡಿಂಗ್ ಆಗ್ತಾ ಇದೆ. ಭಗವಂತನ ಶಕ್ತಿ ಪರಿಪೂರ್ಣವಾಗಿ ನನ್ನನ್ನ ಕಾಪಾಡ್ತಾ ಇದೆ ಅನ್ನೋದನ್ನ ಗಮನಿಸಿ. ಬೇಡದೆ ಇರುವಂತ ಶಕ್ತಿಗಳು ಆಟೋಮೆಟಿಕ್ ಆಗಿ ನಿಮ್ಮ ಆರದಿಂದ ಗ್ರೌಂಡಿಂಗ್ ಆಗ್ತಿರೋದನ್ನ ಗಮನಿಸಿ. ಪೂರ್ವದ ಕರ್ಮಗಳು ಒಂದೊಂದೇ 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 ಸುಟ್ಟು ಭಸ್ಮವಾಗಿ ಭಗವಂತನಿಗೆ ಅರ್ಪಣೆ ಮಾಡ್ತಾ ಇರೋದನ್ನ ಗಮನಿಸಿ. ಎಲ್ಲ ಕರ್ಮಗಳನ್ನ ನಾನು ಭಗವಂತನಿಗೆ ಅರ್ಪಿಸಿ ಇಲ್ಲಿಂದ ಮುಂದೆ ಯಾವುದೇ ಕೆಲಸವಾಗ್ಲಿ ಭಗವಂತ, ನಾನು ನಿನ್ನ ಪ್ರೀತ್ಯರ್ಥವಾಗಿ ನಿನ್ನ ಒಂದು ಕೃಪಾ ಕಟಾಕ್ಷಕ್ಕಾಗಿನೇ ಮಾಡ್ತಾ ಹೋಗ್ತಾ ಇದ್ದೇನೆ. ನನ್ಗೆ ಪರಿಪೂರ್ಣವಾದ ಶಕ್ತಿಯನ್ನ ಕೊಟ್ಟು ಕಾಪಾಡು. ನಾನು ನಿನ್ನ ದಾಸ. ಹಾಗಾಗಿ ಎಲ್ಲವೂ ಒಳ್ಳೆದು ಕೆಟ್ಟದು ಆಸೆ ಆಕಾಂಕ್ಷೆ ಎಲ್ಲವೂ ನಿನಗೆ ಸಮರ್ಪಣೆ. ಅದೆಲ್ಲವನ್ನ ಕಾಪಾಡಿಕೊಂಡು ನನ್ನನ್ನ ಕೈ ಹಿಡಿದು ಮುನ್ನಡೆಸು ಭಗವಂತ ಅಂತ ಕೇಳ್ಕೊಳ್ತಾ ನಿಧಾನವಾಗಿ ಆರಾಮವಾಗಿ ಸಾವಕಾಶವಾಗಿ ನಿಮ್ಮ ಮೆಡಿಟೇಷನ್ ಮುಗ್ದಿತ್ತು ಅಂದ್ರೆ ಕೈಗಳನ್ನ ಉಜ್ಜಿ ಕಣ್ಣಿನ ಮೇಲೆ ಇಟ್ಕೊಳ್ಳಿ. ನಿಧಾನವಾಗಿ ಕಣ್ಣುಗಳನ್ನ ಓಪನ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹರೇ ಕೃಷ್ಣ, ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ, ಹರೇ ರಾಮ, ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ, ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ, ಹರೇ ರಾಮ, ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ, ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ, ಹರೇ ರಾಮ, ರಾಮ ರಾಮ ಹರೇ ಹರೇ.
ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎಲ್ಲರೂ ಡಿಸ್ಪ್ಲೇಲಿರುವಂತ ಭಗವಂತನ ಫೋಟೋ ನೋಡಿ. ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಎಲ್ಲರಿಗೂ ಹೇಗಾಯ್ತಪ್ಪ ಮೆಡಿಟೇಷನ್ ಇವತ್ತು? ಒಂದೇ ಒಂದು ನಿಮಿಷ. ನಮ್ಮಲ್ಲಿ ನಮ್ದು ಟ್ರಸ್ಟ್ NGO ಓಪನ್ ಆಗಿದೆ. NGO ಓಪನ್ ಆಗಿದೆ. ನಾವು ಗೋಶಾಲೆ ಓಪನ್ ಮಾಡಿದೀವಿ. ಹಸುಗಳು ಒಂದು 20-25 ಆಗಿದಾವೆ. ಈಗ 20 ಆಗಿದಾವೆ. ಇನ್ನೊಂದು 30-35 ತರಬೇಕು. ಸೊ ಕೆಲವರೆಲ್ಲ ದಾನ ಮಾಡಿದ್ದಾರೆ. ಸೊ ಸಾಧ್ಯ ಆದವರು ನಾನು ವೆಬ್ಸೈಟ್ ಅನ್ನ ಕಳಿಸ್ಕೊಡ್ತೀನಿ. ಅಲ್ಲಿ ಡೊನೇಷನ್ ಮಾಡಿ ನಿಮ್ಗೆ ಎಷ್ಟಾಗತ್ತೆ ಅಷ್ಟು. ನಾನು ಇದಕ್ಕೆ ಐ ಡೋಂಟ್ ನೋ, ಬಟ್ ಇದೊಂದು ಸರ್ವಿಸ್ ಅಂತ ಅನ್ಕೊಳ್ಳಿ. ಸೊ ನಿಮ್ಮ ಕೈಲಾದಷ್ಟು ನೀವು ಒಂದು ಭಗವಂತನಿಗೆ ಮಾಡುವಂತ ಸೇವೆ, ಯಾಕೆಂದ್ರೆ ಅದು ಗೋ ಸೇವೆಗೆನೆ ಬಳಸ್ತೀವಿ ನಾವು. ಸೊ ಹೋದ ವಾರದಲ್ಲಿ ಗೀತಾ ಅವರು ಮತ್ತೆ ಒಂದ್ 4-5 ಜನ ಪೇಮೆಂಟ್ ಮಾಡಿದ್ರು. ನಾನು ಕೇಳ್ಕೊಂಡಿದ್ದೆ ಹಿಂದೆ, ಯಾವಾಗ್ಲೂ ಅವರು ಇವಾಗ ಮಾಡಿದ್ರು. ಮತ್ತೆ ಆಗ್ಲಿ, ಭಗವಂತನ ಇಚ್ಛೆ. ನಾನು ಇನ್ನು ಹೇಳುವಂತದ್ದೇನಿಲ್ಲ. ಮೆಡಿಟೇಷನ್ ಹೇಗಾಯ್ತು ಅದನ್ನ ಹೇಳಿ. ಚೆನ್ನಾಗಾಯ್ತು ಮೇಡಮ್. ಓಕೆ. ಕಣ್ಣಲ್ಲಿ ನೀರ್ ಬರ್ತಾನೆ ಇದೆ ಮೇಡಮ್. ಹೌದಾ? ಯಾಕೆ ಮಂಜುನಾಥ್ ಅವ್ರೆ, ಯಾಕೆ ಏನಾಯ್ತು? ನನ್ ಗೊತ್ತಿಲ್ಲ ಮೇಡಮ್, ಮೆಡಿಟೇಷನ್ ಮಾಡಿದಾಗೆಲ್ಲ ಬರ್ತಾನೆ ಇದೆ. ಓಕೆ, ಅದು ನಮ್ದು ರೆಗ್ಯುಲರ್ ಆಗ್ಬಿಟ್ಟಿದೆ. ಓಕೆ, ಅದು ನಮ್ಮ ಕರ್ಮ ಬರ್ನಿಂಗ್ ಅನ್ನ ತೋರಿಸ್ತಾ ಇರತ್ತೆ. ನಮ್ದು ಬೇಡದೇ ಇರುವಂತ ಎಕ್ಸ್ಟ್ರಾ ಕರ್ಮಗಳಿರ್ತಾವಲ್ಲ, ಅದು ಒಂದೊಂದ್ಸಲ ಮೈ ಭಾರ ಆಗೋದ್ರಿಂದ, ತಲೆ ಭಾರ ಆಗೋದ್ರಿಂದ, ಕಣ್ಣೀರಿನ ರೂಪದಲ್ಲಿ. ಹಾಗೆ ನಾವು ಫೆಬ್ರವರಿಯಲ್ಲಿ ಸ್ಟಾರ್ಟ್ ಮಾಡ್ದಲ್ಲ ಮೇಡಮ್, ಹಾ ಆಗಿಂದ ರೆಗ್ಯುಲರ್ ಆಗಿ ಅರ್ಲಿ ಮಾರ್ನಿಂಗ್ ಸಹಿತ ಮಾಡ್ತಾ ಇದ್ದೀನಿ. ಓಕೆ ಈವನ್ ಅದು ಮೆಡಿಟೇಷನ್ ಹೋದ್ರೆ ಅದು ಕಂಟಿನ್ಯೂಷನ್ ಇದ್ದೇ ಇದೆ. ಓಕೆ ಯಾವಾಗ ಮೆಡಿಟೇಷನ್ ಹೋದ್ರೆ ಅದು ಇದ್ದೇ ಇದೆ. ಇವತ್ತಂತೂ ಇನ್ನೂ ಜಾಸ್ತಿನೇ ಬಂದಿದೆ ಅಂತ ಹೇಳ್ಬೋದು. ಓಕೆ ಓಕೆ. ಅದು ನಮ್ಮ ಕರ್ಮಗಳು ಕಳಿಯೋದಕ್ಕೆ ಒಂದೊಂದು ಮಾರ್ಗವನ್ನ ಹುಡುಕೊಳ್ತವೆ. ಆ ಮಾರ್ಗಗಳು ಇದು ಆಗಿರ್ಬೋದು, ಕಣ್ಣೀರಿನ ರೂಪದಲ್ಲಿ ಹೊರಗೆ ಬರುತ್ತೆ. ಓಕೆ ಓಕೆ ಓಕೆ. ನಮ್ ಡಯಾಗ್ರಾಮ್ ಹೆಂಗಿದೆ ಹಂಗೆಲ್ಲ ಗ್ರೀನ್ ಲೈಟ್ ಶೇಪ್ ಕಾಣ್ತಾ ಇದೆ. ಹೌದಾ? ಓಕೆ ಓಕೆ. ಹೌದು. ಹಾ ಹಾ ಮೇಡಮ್, ಹಾ ತೈಲಲ್ಲಿ ವೈಬ್ರೇಟ್ ಆಗ್ತಾ ಇತ್ತು ಮೇಡಮ್. ಓಕೆ ಲೈಟ್ ಆಗಿ ಬೆಂಕಿ ಬರ್ತಿರ್ತತಲ್ಲ ಮೇಡಮ್, ಹಂಗ್ ಲೈಟ್ ಆಗಿ ಅದ್ರಲ್ಲಿ ಕೃಷ್ಣ ನಿಂತಂಗೆ ಕಾಣಿಸ್ತೈತಿ ಮೇಡಮ್, ಲೈಟ್ ಆಗಿ. ಓಕೆ ಓಕೆ. ಜಪ ಮಾಡಿ, ಇನ್ನೂ ಚೆನ್ನಾಗಾಗತ್ತೆ. ಜಪ ಮಾಡಿ, ತಪಸ್ ಮಾಡಿ, ನಿಮ್ಮ ಜೀವನದಲ್ಲಿ ಇದನ್ನ ರೆಗ್ಯುಲರ್ ಮಾಡ್ಕೊಳ್ಳಿ. ಈ 20 ನಿಮಿಷಗಳನ್ನ ನಿಮಗೆ ಬೇಕಾದಾಗೆ ಜಾಸ್ತಿ ಮಾಡ್ಕೊಳ್ಬಹುದು. 10 ನಿಮಿಷ ಆದಂಗ ಆಗತ್ತೆ ಮೇಡಮ್. 7 ಮುಂದೆ ಒಂದ್ ಗಂಟೆ ಮಾಡಿದ್ರು 2 ನಿಮಿಷ ಆದಂಗೆ ಆಗತ್ತೆ. ಮೇಡಮ್ 3 ತಾಸು ಕುಂತಿದ್ದೆ ಮೇಡಮ್ ಅವಾಗ. ಹಾ ಅಲ್ಲಿ ಮೆಡಿಟೇಷನ್ ಅಲ್ಲಿ ಅಯ್ಯಪ್ಪ ಪಿಂಡಿ ಕೂಡ್ಸಿದ್ರು ಬಳ್ಳಾರಿಯಲ್ಲಿ. 3 ತಾಸು ಹೆಂಗಾಗಿದ್ದೆ ಗೊತ್ತಾಗಿರ್ಲಿಲ್ಲ ಮೇಡಮ್. ಅದ್ ಹಂಗೇನೆ ಹೋಗ್ತಾ ಹೋಗ್ತಾ ಪ್ರಾಕ್ಟೀಸ್ ಮಾಡ್ತಾ 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 1 ಗಂಟೆ 2 ಗಂಟೆ ಅನ್ನೋದು ತುಂಬಾ ಆಗ್ಬಿಡತ್ತೆ. ಬರೀ 2 ನಿಮಿಷ 3 ನಿಮಿಷ ಆದಂಗ ಆಗತ್ತೆ, ಗೊತ್ತೇ ಆಗಲ್ಲ. ನಮ್ ದೇಹ ಮನಸ್ಸು ಆತ್ಮ ಅದಕ್ಕೆ ಅಲೈನ್ ಆಗ್ಬೇಕು. ಮೇಡಮ್, ಇವಾಗ ಸ್ಪೀಚ್ ಕೊಟ್ಟಿರಲ್ಲ ಫಸ್ಟ್ ಆಗ್ತಿರಲ್ಲ ಅದು ಕೂಡ? ಹಾ ಹೌದು. ಹಲೋ ಹಲೋ ಹೇಳಿ ಗೀತಮ್ಮ. ಮೇಡಮ್ ನನಗೆ ಇವ್ ಯಾವಕ್ಕೂ ಭಾಗವಹಿಸಕ್ಕೆ ಆಗಲ್ಲ. ನನ್ನ ಅಂಗಡಿ ನೋಡ್ರಿ ಹೊರ್ಗಡೆ ಲೋಡ್ ಎಲ್ಲ ಬಂದ್ ನಿಂತಿದಾವೆ, ಪೈಪ್ ಕದ್ದು ಬಂದಿದೀನಿ. ಏನಾರ ನನಗ್ ಕಳಿಸ್ಬೋದಾ ಇವನ್ನ?
ಕದ್ದು ಬಂದಿದೀನಿ ಮೇಡಮ್ ನಾನು. ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀನಪ್ಪ, ವಿಡಿಯೋ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ನಾನ್ ನಿನ್ನೆ ಮೊನ್ನೆ ಮತ್ತೆ ಸ್ವಲ್ಪ busy ಇದ್ದೆ, ಹಳೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ, ತಲೆ ಕೆಡಿಸ್ಕೋಬೇಡಿ. ಅಲ್ಲ, ನಾನು ರೇಖಿ ಮಾಡ್ಬೇಕಾ ಇಲ್ಲ ಹಿಂಗೆ ಬರೀ ಏಂಜಲ್ಸೇ ಮಾಡ್ಬೇಕಾ ಅಂತ ನಂಗೆ ಏನು ಗೊತ್ತಾಗ್ತಾ ಇಲ್ಲ ಮೇಡಮ್. ನಂಗೆ ನೀವೇನು ಹೇಳಿಲ್ಲ, ನಂಗೆ ಗೊತ್ತಾಗ್ತಾ ಇಲ್ಲ ನಾನ್ ಹೆಂಗ್ ನಿಮಗೆ ಮಾಡೋದು. ಮಾಡ್ತೀನಿ, ಅದನ್ನ ರೆಡಿ ಮಾಡಿ ಕೊಡ್ತೀನಿ, ಆಯ್ತು ತಲೆ ಕೆಡಿಸ್ಕೋಬೇಡಿ. ಆಯ್ತು ಆಯ್ತು ಮೇಡಮ್. ಓಕೆ, ಥ್ಯಾಂಕ್ ವೆಲ್ಕಮ್. ಶಾಂತಮ್ಮ ಅವ್ರೇನೋ ಯೋಚನೆ ಮಾಡ್ತಿದ್ದೀರಾ? ಏನು ಯೋಚನೆ ಮಾಡ್ತಿದ್ದೀರಾ ಶಾಂತಮ್ಮ? ಇಲ್ಲ ಮೇಡಮ್, ಚೆನ್ನಾಗಾಯ್ತು. ಇವತ್ತು ನಮ್ಗೆ ಚೆನ್ನಾಗಿ ಮೆಡಿಟೇಷನ್ ಆಯ್ತು. ನಿನ್ನೆ ಮಂತ್ರಾಲಯ ಹೋಗಿದ್ದೆ, ಬೆಳಗ್ಗೆ ಬಂದ್ವಿ. ಹಾ ಸುಸ್ತಿತ್ತು, ಚೆನ್ನಾಗಿ ರೆಸ್ಟ್ ಆಯ್ತು. ಹಾ ಸ್ವಲ್ಪ ಹಾ ಲೇಟ್ ಆಗಿ ಜಾಯಿನ್ ಆಗೋದು, ಹಾಗಾಗಿ ಏನಿಲ್ಲ, ಚೆನ್ನಾಗಿ ರಿಲ್ಯಾಕ್ಸ್ ಆಯ್ತು ಇವತ್ತು. ಬೆಳಗ್ಗೆ ಏನು ಮಾಡ್ಕೊಂಡಿರ್ಲಿಲ್ಲ, ಇವತ್ತು ಚೆನ್ನಾಗಾಯ್ತು ಇವತ್ತು. ಅದಕ್ಕೆ ಯೋಚನೆ ಮಾಡ್ತಾ ಇದೆ, ಎಷ್ಟು ಚೆನ್ನಾಗಿದೆ ಇವತ್ತು ಮಾಡ್ತಾ ಇರೋದು ಅಂದ್ಬಿಟ್ಟು. ರೆಕಾರ್ಡಿಂಗ್ ಯಾವಾಗ ಕಳಿಸ್ತೀರಾ? ಎಷ್ಟೊತ್ತಿಗೆ ಕಳಿಸ್ತೀರಾ ನೀವು? ಇವಾಗಲೇ ಕಳಿಸ್ಬಿಡ್ತೀರಾ? ಇನ್ನೊಂದು ಸಂಜೆ 8 ಗಂಟೆ ಒಳಗಡೆ ಅಪ್ಲೋಡ್ ಆಗತ್ತೆ. ಇವತ್ತಿಂದು ಮೊನ್ನೆದು ಎಲ್ಲ ಹೋದ ವಾರದ್ದೆಲ್ಲ ಹೋದ್ವಾರದೆಲ್ಲ ಇದೆ ಆಲ್ರೆಡಿ ಯೂಟ್ಯೂಬ್ ಅಲ್ಲಿ. ಒಂದಿನದ ಬ್ಯಾಲೆನ್ಸ್ ಇದೆ, ಹೋದ್ವಾರದ್ದು ಮತ್ತೆ ಇವತ್ತಿಂದು, ಇವೆರಡು. ಮತ್ತೆ ಎಲ್ಲ ಯೂಟ್ಯೂಬ್ ಅಲ್ಲಿ ಹಾಕ್ತೀರಾ? ಹೌದು, ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ ನಾನು. ಅದನ್ನ ನೋಡ್ಕೊಂಡು ನೀವು ಮತ್ತೆ ಪ್ರಾಕ್ಟೀಸ್ ಮಾಡ್ಬೋದು, ಏನ್ ತೊಂದ್ರೆ ಇಲ್ಲ. ಸರಿ ಸರಿ ಸರಿ. ಓಕೆ. ಸರಿ ಸರಿ ಮೇಡಮ್, ಧನ್ಯವಾದಗಳು. ಹರೇ ಕೃಷ್ಣ, ಹರೇ ಕೃಷ್ಣ. ಸರಿ, ಹಾಗಾದ್ರೆ ನಮ್ದು ನಿಮ್ದು ಎಲ್ಲ ಹರೇ ಕೃಷ್ಣ, ಹರೇ ಹರೇ ಕೃಷ್ಣ, ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ. ರಾಧೆ ರಾಧೆ. ಹರೇ ಕೃಷ್ಣ ಮೇಡಮ್, ಹರೇ ಕೃಷ್ಣ.